ಬೀದರ್ ಬ್ರಿಮ್ಸ್ನಲ್ಲಿ ಗ್ಲೂಕೋಸ್ ಅಡ್ಡ ಪರಿಣಾಮದ ಎಫೆಕ್ಟ್ ಆಗಿದೆ. ಗ್ಲೂಕೋಸ್ ಸೈಡ್ ಎಫೆಕ್ಟ್ನಿಂದ 7 ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿರೋದು. ಕೆಲ ದಿನಗಳ ಹಿಂದೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರೋದು. ಬೀದರ್ನ ಬ್ರಿಮ್ಸ್ನಲ್ಲಿ ಗ್ಲೂಕೋಸ್ ಅಡ್ಡ ಪರಿಣಾಮದ ಎಫೆಕ್ಟ್ನಿಂದ 7 ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿರೋದು. ಕೆಲ ದಿನಗಳ ಹಿಂದೆಯೇ ಈ ಒಂದು ಪ್ರಕರಣ ನಡೆದಿರೋದು, ತಡವಾಗಿ ಬೆಳಕಿಗೆ ಬಂದಿರೋದು. ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಬ್ರಿಮ್ಸ್ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲಗಿ. ಮಕ್ಕಳಿಗೆ ನೀಡಲಾಗಿದ್ದ RL, DNS, NS ಮತ್ತು ಐಸೋಲೇಟ್ ಪಿ ಸೈಲೈನ್ ಗ್ಲೂಕೋಸ್ ಸೈಡ್ ಎಫೆಕ್ಟ್ ಆಗಿರೋದು. ತೀವ್ರ ಚಳಿ ಜ್ವರ, ವಾಂತಿ ಮತ್ತು ಸುಸ್ತು ಕಂಡು ಬಂದಿರೋದು. ಕೂಡಲೇ ಸಲೈನ್ ಅನ್ನು ಸ್ಥಗಿತಗೊಳಿಸಿ ತುರ್ತು ಚಿಕಿತ್ಸೆಯನ್ನು ನೀಡಿದ್ದಾರೆ ವೈದ್ಯರು. ಮಾರ್ಚ್ 12ರಿಂದ ಮೇ 1ರ ಅವಧಿಯಲ್ಲಿ ನಡೆದಂತಹ ಘಟನೆ ಇದು. ಮಕ್ಕಳಿಗೆ ಬಳಸಿದಂತಹ ಸಲೈನ್ನಿಂದ ಮಕ್ಕಳಲ್ಲಿ ಅಡ್ಡ ಪರಿಣಾಮ ಉಂಟಾಗಿರೋದು. ಸಲೈನ್ ಮಾದರಿ ಲ್ಯಾಬ್ಗೆ ಕಳಿಸಿದಂತಹ ಬ್ರಿಮ್ಸ್ ಆಡಳಿತ ಮಂಡಳಿ ಸದ್ಯ ಮಕ್ಕಳ ಆರೋಗ್ಯದಲ್ಲಿ ಸ್ಥಿರ ಕಂಡು ಬಂದಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಅನ್ನು ಮಾಡಿದ್ದಾರೆ. ಬೀದರ್ನಲ್ಲಿ ನಡೆದಂತಹ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿರೋದು. ಗ್ಲೂಕೋಸ್ ಅನ್ನು ನೀಡಿರ್ತಾರೆ. ಆ ಗ್ಲೂಕೋಸಿಂದ 7 ಮಕ್ಕಳಿಗೆ ಅಡ್ಡ ಪರಿಣಾಮ ಆಗಿ ಅವರೊಂಥರ ಕಾನ್ಸಿಯಸ್ ಆಗಿರ್ತಾರೆ. ಸದ್ಯ ಇದೀಗ ಮಕ್ಕಳನ್ನ ಆರೋಗ್ಯದಲ್ಲಿ ಸ್ಥಿರ ಆಗಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಮಾಡಿರೋದು. ಇನ್ನೇನು 5 ಮಕ್ಕಳು 6 ಮಕ್ಕಳಿಗೆ ಫ್ಲೂಯಿಡ್ಸ್ ಕೊಟ್ಟ ಮೇಲೆ, ಅದು ಎಸ್ಪೆಷಲಿ ರಿಂಗರ್ ಲ್ಯಾಕ್ಟೇಟು ಮತ್ತು DNS ಕೊಟ್ಟ ನಂತರ ಚಿಲ್ಸ್ ಥರ ಬಂದಿತ್ತಂತೆ ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ರ್ಯಾಶ್ ಬಂದಿತ್ತಂತೆ. ಸೊ ಆ ಮಕ್ಕಳಿಗೆ ಮೈಲ್ಡ್ ಆ್ಯಂಟಿ ಎಲರ್ಜಿಕ್ ಕೊಟ್ಟ ಮೇಲೆ ಎಲ್ಲರೂ ಉತ್ತಮ ಆರಾಮಾಗಿದ್ದಾರೆ, ಏನೂ ಪ್ರಾಬ್ಲಮ್ ಆಗಿಲ್ಲ, ಡಿಸ್ಚಾರ್ಜ್ ಆಗಿ ಕೂಡ ಹೋಗಿದ್ದಾರೆ. ಅದಕ್ಕೆ ಯಾರೂ ಇದ್ರ ಬಗ್ಗೆ ಜಾಸ್ತಿ ಗಾಬರಿ ಆಗೋದು ಬೇಡ ಅಂತ ನಮ್ಮ ಕಡೆಯಿಂದ, ನಮ್ಮ ಇನ್ಸ್ಟಿಟ್ಯೂಷನ್ ಕಡೆಯಿಂದ ನಾನು ಕೇಳ್ಕೊತೀನಿ. ಆ ಬ್ಯಾಚ್ ಏನಿದೆ ಅದನ್ನು ನಾವು ಆಲ್ರೆಡಿ ಸ್ಟಾಪ್ ಮಾಡಿದ್ದೀವಿ. ನಮ್ಮಲ್ಲಿ ಫಾರ್ಮಕೋವಿಜಿಲೆನ್ಸ್ ಕಮಿಟಿ ಇದೆ, ADR ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಕಮಿಟಿ, which is constituting of the HODs of various departments and some of the associate professors. That is called as casualty assessment committee. ಈ ಕಮಿಟಿ ಅದನ್ನು ಎಲ್ಲ ಅಸೆಸ್ ಮಾಡಿ ಈಗ ನಾವು ಅದನ್ನು ಥ್ರೂ ದ VG ಫ್ಲೋ ವಿ ಹ್ಯಾವ್ ಸೆಂಟ್ ದ ರಿಪೋರ್ಟ್ ಟು ಗಾಜಿಯಾಬಾದ್. ಮೊನ್ನೆ ಏನೋ 5 ಮಕ್ಕಳು ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ರಾಜ್ಕುಮಾರ್, ಬೀದರ್ನ ಬ್ರಿಮ್ಸ್ನಲ್ಲಿ ಇದೊಂದು ಗ್ಲೂಕೋಸ್ ಅಡ್ಡ ಪರಿಣಾಮ ಆಗಿ 7 ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿರೋದು. ಯಾಕೆ ಈ ಒಂದು ಗ್ಲೂಕೋಸ್ನಲ್ಲಿ ಏನಾದರೂ ಎಕ್ಸ್ಪೈರಿ ಆಗಿದ್ವಾ ಗ್ಲೂಕೋಸು? ಆಮೇಲೆ ಸದ್ಯಕ್ಕೆ ಇದೀಗ ಬ್ರಿಮ್ಸ್ ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ? ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ರಾಜ್ಕುಮಾರ್? ಖಂಡಿತವಾಗ್ಲೂ ಮಲ್ಲಿಕಾರ್ಜುನ್, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದಲ್ಲ ಒಂದು ಎಡವಟ್ಟು ಮಾಡ್ತಾನೆ ಇರ್ತಾರೆ. ಏನಂದ್ರೆ 7 ಮಕ್ಕಳಿಗೆ ಒಂದು ಗ್ಲುಕೋಸ್ ಮತ್ತೆ ಸಲೈನ್ ನೀಡ್ತಾರೆ, ಅದರಲ್ಲಿ ಇನ್ಫೆಕ್ಷನ್ ಕಂಡು ಬಂದಿರ್ಕಂದ್ರೆ ಕೂಡಲೇ ವೈದ್ಯ ಅಧಿಕಾರಿಗಳು ಎತ್ತೆಚ್ಕೊಂಡು ಆ ಹಾಸ್ಪಿಟಲ್ಗೆ ಮತ್ತೆ ತಿರ್ಗಾ ಬೇರೆ ಸಲೈನ್ ಹಚ್ಚಿ ಅವರಿಗೆ ಇವಾಗ ಮಕ್ಕಳು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಸಲೈನ್ ಮತ್ತಂದ್ರೆ ಗ್ಲುಕೋಸ್ ಏನಿದೆ ಎಕ್ಸ್ಪೈರಿ ಆಗಿದಾವ ಅಂತೇಳಿ ಒಂದು ಡೌಟ್ಫುಲ್ ಆಗಿದೆ. ಹಾಗಾಗಿ ಇವಾಗ ಬ್ರಿಮ್ಸ್ ನ ಆಡಳಿತ ಮಂಡಳಿ ಕೂಡ ಹೇಳಿದೆ ಇದರಲ್ಲಿ ಸಮಸ್ಯೆ ಇತ್ತು, ಹಾಗಾಗಿ ನಾವು ಟೆಸ್ಟ್ಗೆ ಕಳಿಸಿದೀವಿ, ಇನ್ನೂ ಟೆಸ್ಟ್ ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ನೋಡಿದ್ರೆ 7 ಮಕ್ಕಳ ಏನಂದ್ರೆ ಸಂಪೂರ್ಣವಾಗಿ 7 ಮಕ್ಕಳಿಗೆ ಸಲೈನ್ ಹಚ್ಚಿದ ಕೆಲವೇ ನಿಮಿಷಗಳಲ್ಲಿ ಅವರಿಗೆ ರಿಯಾಕ್ಷನ್ ಕಂಡು ಬಂದಿತ್ತು. ಹಾಗಾಗಿ ಅಲ್ಲಿರಂತ ಡಾಕ್ಟರ್ಸ್ ಅದನ್ನ ಎತ್ತೆಚ್ಕೊಂಡು ಮಕ್ಕಳನ್ನು ಸಲೈನ್ ಹಚ್ಚಿ ಇವತ್ತು ಬೇರೆ ಕಡೆ ಒಂದು ಹಾಸ್ಪಿಟಲ್ ಶಿಫ್ಟ್ ಮಾಡಿ ಇವಾಗ ಮಕ್ಕಳಿಗೆ ಡಿಸ್ಚಾರ್ಜ್ ಕೂಡ ಮಾಡಿದ್ರೆ. ಎಲ್ಲೋ ಒಂದ್ ಕಡೆ ವೈದ್ಯ ಅಧಿಕಾರಿಗಳಿಂದ ಇವತ್ತು ಒಂದು ದೊಡ್ಡ ಅನಾಹುತನೇ ಹಿಂಜರಿಗಿದೆ ಅಂತ ಹೇಳ್ಬೋದು ಮಲ್ಲಿಕಾರ್ಜುನ್. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.